ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ ಇವಾಗಷ್ಟೇ ತಮ್ಮನೇಲಿ ನೋಡೋರು ಗೊತ್ತಾಗ್ತದೆ ನಿಮಗೆ ಇವತ್ತು ಯಾವ ರೀತಿ ಟಾಪಿಕ್ ಇದೆ, ಯಾವ ರೀತಿ ಮಾತಾಡೋಕೆ ಬಂದಿದ್ದೀನಿ ಅಂತ ತಿಳಿಸ್ಕೊಡ್ತಾ ಬರ್ತೀನಿ. ಇವಾಗಷ್ಟೇ ಲೇಟೆಸ್ಟ್ ಪ್ರೋಮೋ ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ. ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಅಪ್ಡೇಟ್ ಆಗಿದೆ ಅಂತ ಹೇಳ್ಬೋದು. ಇದರಲ್ಲಿ ಏನು ಟೈಟಲ್ ಕೊಟ್ಟಿದ್ದಾರೆ ಅಂತಂತಂದರೆ ಗಿಲ್ಲಿಯ ಚೇಸ್ಟಿಗೆ ರಘು ಗರಂ ಅಂತಂದು. ಇದು ಯಾವ ರೀತಿ ಸರಿ ಯಾವ ರೀತಿ ತಪ್ಪು ಅಂತ ಒಂದು ಗೊತ್ತಾಗ್ತಿಲ್ಲ. ಪಾಪ ಗಿಲ್ಲಿ ಅವರು ಪದೇ ಪದೇ ಅವರೇ ಟಾರ್ಗೆಟ್ ಆಗ್ತಾರೋ ಮನೆಯವ್ರಿಗೆ, ಅವ್ರು ಬಿಟ್ಟು ಬೇರೆ ಏನು ಕಾಣೋದೇ ಇಲ್ವೋ, ಅವ್ರು ತಮಾಷೆ ಮಾಡಿದ್ರು ಸೀರಿಯಸ್ ಆಗಿ ಕಾಣ್ತಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಅದರಲ್ಲೂ ಸಿಲ್ಲಿ ಮ್ಯಾಟ್ರಿಗೆಲ್ಲ ರಘುವರು ಸಡನ್ಲಿ ಗರಂ ಆಗ್ತಾವ್ರು ಅಂತ ಹೇಳ್ಬೋದು. ಇದರಲ್ಲಿ ಆದರೆ ಅವ್ರ ಮಾತು ಕೇಳಿದ್ದೇನೆಂದರೆ ಇದ್ರ ಬಗ್ಗೆ ಏನೇನು ಅಂದರು, ಅವ್ರು ಏನಂದ್ರು ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರಾದ್ರು ಹೊಸೊಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ತಪ್ಪಾಗಿ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಂಡ್ರೆ ಇದೇ ರೀತಿ ವೀಡಿಯೋ ಕಂಟೆಂಟ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಏನಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವತ್ತೇನಾಯ್ತಂದರೆ ಒಂದು ಎಲ್ಲ ಟಾಸ್ಕ್ ಎಲ್ಲ ಮುಗಿದ ಮೇಲೆ ಏನಾಯ್ತು ಅಂತಂದರೆ ಎಲ್ಲರಿಗೂ ಹಸು ಹೋಗಿರ್ತಲ್ಲ, ಅವಾಗ ಕಿಚನಲ್ಲಿ ಡಿಪಾರ್ಟ್ಮೆಂಟಲ್ಲಿ ಯಾರ್ಯಾರು ಮಾಡ್ತಾವ್ರು ಅಂತಂದರೆ ಮಾಳವರು ಮತ್ತು ಧನುಷ್ ಅವರು, ರಘು ಅವರು ಅಂತಂದು. ಇಲ್ಲಿ ಗಿಲ್ಲಿಯವರು ಕೂತ್ಕೊಂಡಿರ್ತಾರೆ. ಮೋಸ್ಟ್ಲಿ ಏನೋ ಚಿಕನ್ ಮಾಡ್ತಿರ್ಬೇಕು ಅನಿಸುತ್ತೆ, ಗಿಲ್ಲಿಯವ್ರಿಗೆ ಹೊಟ್ಟೆ ಹಸಿವಾಗಿದೆ ಅನಿಸುತ್ತೆ. ಅದಕ್ಕೋಸ್ಕರನೇ ರಘು ಸರ್ನ ಹೋಗ್ಬಿಟ್ಟು ಅಡುಗೆ ಮಾಡ್ತಿದ್ರಣ, ಆಯ್ತಾನ ಅಂತಂದು 2-3 ಸಲ ಕೇಳ್ತಾರೆ. ಅವರು ಹೇಳ್ತಾರೆ ತಾಳ್ಮೆಯಿಂದ. ಆದರೂ ಒಂದು ಮಿತಿ ಇರುತ್ತೆ ಫ್ರೆಂಡ್ಸ್. ಆದರೂ ಇವರು ಹೇಳಿದ ರೀತಿ ಟೌನ್ ಚೆನ್ನಾಗಿರಲು, ಅವ್ರು ಕೇಳಿಸ್ಕೊಂಡದ್ದು ಇದು ಚೆನ್ನಾಗಿರಲು ಒಂದು ಗೊತ್ತಾಗಲಿಲ್ಲ. ಅದು ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ತಪ್ಪದೇ ಕಮೆಂಟ್ ಮಾಡಿ. ಗಿಲ್ಲಿ ಮಾಡಿ ಸರಿನಾ ತಪ್ಪಂತ ಕಮೆಂಟ್ ಮಾಡಿ, ಮತ್ತು ರಘು ಸರ್ ಮಾಡಿದ ಸರಿನಾ ತಪ್ಪಂತ ಕಮೆಂಟ್ ಮಾಡಿ. ಇದರಲ್ಲಿ ಟ್ರಿಗರ್ ಆಗುವಂಥ ವಿಷಯ ಏನು ಇರಲಿಲ್ಲ ಫ್ರೆಂಡ್ಸ್. ಅದು ಏನೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗಿಲ್ಲಿಯವರು ಬರ್ತಾರೆ, ಅವ್ರಿಗೆ ಹಸುವಾಗಿದೆ ಅಂತ ಕಾಣಿಸುತ್ತೆ. ಅದಕ್ಕೆ ಅವರು ಆಯ್ತಣ ಅಂತ ಕೇಳ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಹಸು ಆದರೆ ಯಾವ ರೀತಿ ಇರ್ತಾರಂತೆ ಗೊತ್ತಿದೆ ನಮ್ಮದು ಆಬ್ವಿಯಸ್ಲಿ. ಯಾಕಂದರೆ ಹಸುವಲ್ಲಿ ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ಟೆಂಪ್ರೇಚರ್ ಏರ್ಸ್ಕೊಂತಾರೆ ಅಂತ ಗೊತ್ತಾಗಿದೆ. ಅದರಲ್ಲಿ ರಘುವ್ರಿಗೂ ಮೋಸ್ಟ್ಲಿ ಏನೋ ಕೆಲಸ ಮಾಡೋವಾಗೇನೋ ಸುಸ್ತಾಗಿ ಅನಿಸುತ್ತೆ, ಒಂದು ಪೇಷನ್ಸ್ ಅಂತ ಇರುತ್ತೆ. ಅದನ್ನ ಯಾಕೋ ಲಿಮಿಟ್ ದಾಟಿದ್ರು ಅಂತಂದು ಅನಿಸುತ್ತೆ ಎಲ್ಲ ಗಿಲ್ಲಿಯವರು. ಆದರೂ ಕೂಡ ಇದರಲ್ಲಿ ರಘು ಅವ್ರದ್ದು ತಪ್ಪಂತಂದು ಹೇಳ್ಬೋದು. ಯಾಕಂದ್ರೆ ಅವ್ರದ್ದು ಕಾಮಿಡಿಯಿಂದ ಕೇಳಿದ್ದಲ್ಲ, ಅವರು ಏನೋ ಯಾವುದೋ ಒಂದು ಉದ್ದೇಶದಿಂದ ಕೇಳಿದಷ್ಟೇ. ಅದನ್ನು ಅವ್ರಿಗೆ ಹಸು ಆಗ್ತಿದ್ದಂತ ಅರ್ಥ ಮಾಡ್ಕೊಂಡಿದ್ರೆ ಇವರು ಸರಿ ಆಗ್ತಿದ್ರು. ಆದರೆ ಇವರು ತಾಳ್ಮೆನ ಪರೀಕ್ಷೆ ಮಾಡೋಕ್ಕೋಸ್ಕರನೇ ಬೇಕಂತಂದು ಕೇಳಿದ್ರೆ ಅಂತ ಒಂದು ಗೊತ್ತಾಗಲಿಲ್ಲ. ಆದ್ರೆ ಸಡನ್ಲಿ ಇವರು ಏನೋ ಅಂತಾರೆ, ಆಯ್ತಾನ ಅಂತ ಕೇಳಿದ ಕೂಳಿಗೆ ರಘು ಸರ್ ಅವರು ಗರಂ ಆಗ್ತಾರೆ ಅಂತ ಹೇಳ್ಬೋದು. ಕೂಲಿ ಹೇಳ್ತಾರೆ ಏನಂತಂದರೆ, ಆಗ ನೀನೇ ಬಂದು ಮಾಡ್ಕೊಬಾರ, ತಿನ್ಕೋಬಾರ ಅಂತಂದು ಹೇಳ್ತಾರೆ. ಇಲ್ಲ ನಾ ಕೇಳಿದಷ್ಟೇ, ಅದಕ್ಕೆ ಹಿಂಗೆ ಮಾಡ್ತೀಯ, ಆಯ್ತಾನೆ ಎಷ್ಟೊತ್ತಾಗುತ್ತೆ ಹಂಗೆ ಹಿಂಗೆ ಅಂತ ಕೇಳಿದ್ರೆ, ನೀ ಸುಮ್ಮನೆ ಇರೋ, ನಮ್ಮ ತಲೆ ಕೆಡಿಸ್ಬೇಡ ಹಂಗೆ ಹಿಂಗಂತ ಒಡೆಯೋರ ಲೆಕ್ಕನ ಹೋಗ್ತಾರೆ ಅಂತ ಹೇಳ್ಬೋದು. ಪಾಪ ಅದಕ್ಕೆ ಗಿಲ್ಲಿ ಅವರು ಸಡನ್ಲಿ ಏನೋ ಮನಸ್ಸಿಗೆ ಬೇಜಾರು ಮಾಡ್ಕೊಳಲ್ಲ, ಏನಿಲ್ಲ. ಅವ್ರಿಗೆ ಮತ್ತೆ ಮುಂದೆ ಹೋಗ್ಬಿಟ್ಟು ಅದೇ ಕೇಳ್ತಾರಂತಂದು ಹೇಳ್ಬೋದು. ಯಾಕಂದರೆ ಅವರು ಅಷ್ಟೊಂದು ತಲೆ ಹಾಕೊಳಕ್ಕೆ ಹೋಗಲ್ಲ ಅನಿಸುತ್ತೆ. ಯಾಕೆ ಅವ್ರು ಬಂದಿದ್ದ ರೀತಿನೇ ಅದೇ, ಮತ್ತು ಈಗ ನಡೀತಿರೋ ರೀತಿನೇ ಹಾಗೆ ಇರ್ಬೋದು. ಅದಕ್ಕೋಸ್ಕರ ಇವರು ತಲೆ ಹಾಕೊಂತಿಲ್ಲ. ಆದರೂ ರಘು ಸರ್ ಈ ಥರ ಮಾಡಿದ್ದು ಯಾಕೋ ಹೊರಗಡೆ ಜನಕ್ಕೆ ಸ್ವಲ್ಪ ಗಿಲ್ಲಿ ಮೇಲೇನೋ ಟಾರ್ಗೆಟ್ ಮಾಡ್ತಾವ್ರೆ ಹಂಗೆ ಹಿಂಗೆ ಅಂತಂದು ಅನಿಸ್ತದೆ. ಯಾಕಂದರೆ ಅವ್ರಿಗೊಂದು ಪೇಷನ್ಸ್ ಅಂತ ಇರ್ತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇವರು ಎಲ್ಲರೂ ಟ್ರಿಗರ್ ಮಾಡ್ಕೊಂಡು ಕುಂತಾರೆ. ಎಲ್ಲ ಟೈಮಲ್ಲೂ ಒಂದೇ ಥರ ಇರಲ್ಲಲ್ಲ ಮನುಷ್ಯ. ಅದಕ್ಕೆ ಒಂದು ತಾಳ್ಮೆ ಅನ್ನೋದು ಇರಬೇಕು. ಅದನ್ನು ಎಲ್ಲ ಬಿಟ್ಟು ದಾಟಿ ಹೋದರೆ ಆಬ್ವಿಯಸ್ಲಿ ಎಲ್ಲರಿಗೂ ಸಿಟ್ಟು ಬರುತ್ತೆ ಅಂತಂದು ಹೇಳ್ಬೋದು. ಇದರಲ್ಲಿ ಗಿಲ್ಲಿ ಮಾಡಿ ಸರಿ ಅಂತಂದು ಹೇಳ್ತಾ ಇಲ್ಲ ನಾನು, ಆದರೂ ಕೂಡ ರಘು ಅವ್ರು ಮಾಡಿದ್ದು ಸರಿ ಅಂತ ಹೇಳ್ತಾಯಿಲ್ಲ. ಆದರೂ ಒಂದು ತಕ್ಕಮಟ್ಟಿಗೆ ಅಲ್ಲೇ ಮಾತಾಡೇ ಮುಗಿಯೋದು ಬದಲು ಇವರು ಸಡನ್ಲಿ BP ರೇಸ್ ಮಾಡ್ಕೊಂಡು ಹೇಳ್ತಾರೆ ಅಂತ ಹೇಳ್ಬೋದು ರಘು ಅವರು. ಯಾಕಂದ್ರೆ ಸಿಟ್ಟಲ್ಲಿ ಹೇಳ್ತಾವ್ರೆ. ಯಾಕಂದರೆ ಒಂದು 2 ವಾರದಿಂದ ನೋಡ್ತಾ ಇದ್ದೀವಿ ನಾವು. ಯಾಕೋ ರಘು ಅವರು ಗಿಲ್ಲಿಯವ್ರು ಯಾಕೋ ಅಷ್ಟೊಂದು ಹತ್ತತ್ರ ಬಂದಾಗೆಲ್ಲ ದೂರನೇ ಹೋಗ್ತಾರೆ ಅಂತ ಹೇಳ್ಬೋದು ರಘು ಅವರು. ಇದರಿಂದ ಅವ್ರು ಇದ್ರ ಹೊರಗಡೆ ಇರೋದು ಫ್ಯಾನ್ಸ್ ಪೇಜ್ ಏನು ಕಡಿಮೆ ಆಗುತ್ತಂತಲ್ಲ. ಆದರೂ ಗಿಲ್ಲಿ ಜೊತೆ ಇದ್ದಾಗ ಒಂದು ಇದನ್ನೇ ಬೇರೆ, ಅವ್ರದ್ದು ಹೊರಗಡೆ ಈಗ ಯಾಕೋ ಬೇರೆ ಥರ ರೀತಿಯೇ ನೆಗೆಟಿವ್ ಕಾಣ್ತದೆ ಅಂತ ಹೇಳ್ಬೋದು. ಇದರಲ್ಲಿ ಗಿಲ್ಲಿಯವ್ರ ತಪ್ಪು ಅಂತಂದು ಹೇಳಕ್ಕಂತೂ ಸಾಧ್ಯ ಇಲ್ಲ. ಯಾಕಂದರೆ ಅವರು ಇರೋದು ರೀತಿನೇ ಹತ್ತತ್ರ. ಆದರೂ ಕೂಡ ಈ ಥರ ಕೇಳಿದ್ರು ಅವ್ರಿಗೆ ಹರ್ಟ್ ಆಗಿದೆ ಅಂತ ಅನಿಸುತ್ತೆ ಮೋಸ್ಟ್ಲಿ. ನೋಡೋಣ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಯಾವ ರೀತಿ ಮುಂದಿನ ಲೈವ್ ಅಪ್ಡೇಟ್ ಬಗ್ಗೆ ಏನೇನು ಅಪ್ಡೇಟ್ ಬರುತ್ತೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದೇ ರೀತಿ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡೋದಾದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡ್ತಾ ಅಂತ ಹೇಳ್ತಾ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಲವ್ ಯು ಫ್ರೆಂಡ್ಸ್, ಬಾಯ್, ಲವ್ ಯು ಆಲ್.